Good morning ಎಲ್ಲರಿಗೂ. Hello everyone, welcome back to my new video. Hope you guys are doing good. Everybody ಚಲೋ ಹೆಂಡಿಂಗ್ ಖುಷಿಯಾಗಿರಿ ನಾವು ಸೇರಿ. You think you're worth my time, you're delirious, mysterious, because you hide behind a fake exterior, inferior, you know I'll always be a bit superior, get off of me, this ain't no humble brag, I want you to hear words, you can say them back, I want you to feel free from the chains that last, and to believe in what you got, it was built to last, Hero Super Splendor X-Tech ಅಂತೇಳಿ ನೋಡ್ಬೋದು. ಬ್ಲ್ಯಾಕ್ ಆ್ಯಂಡ್ ಗ್ರೇ ಕ್ರೇಜಿ ಕಾಣೋದು ಇದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ X-Tech ಅಂತ ಐತಿ. ಸೂಪರ್ ಸ್ಪ್ಲೆಂಡರ್ ಇದು ಬೈದವೆ. ಯೂಶ್ವಲಿ ನಾನು ಅಡ್ವೆಂಚರ್ ಬೈಕ್ಸ್ ತೊಗೊಂಡು ಹೋಗ್ತಿರ್ತೀನಿ ಫಾರ್ ರೈಡ್ಸ್, ಬಟ್ ಇದು ಒಂದು ರೀತಿ ಬ್ಯಾರಿದಿರಲಿ ಅಂತೇಳಿ ಎಕ್ಸ್ಪ್ಲೇನ್ ಮಾಡತ್ತೀನಿ. ಈ ಸ್ಪ್ಲೆಂಡರ್ ಒಳಗೆ ನಾವು ಬೆಂಗಳೂರು ಟು ತುಮಕೂರು ಬರೀ $100 ಟ್ರಾವೆಲ್ ಮಾಡ್ಬೋದು. ನಾವು ಕೇಳಿದ್ರೆ ಹುಚ್ಚಾಗತ್ತಿರಲಿ. ಇದಕ್ಕೆ ಸೆಲ್ಫ್ ಸ್ಟಾರ್ಟ್ ಐತಿ, ಬಟ್ ನಾವು ಇಲ್ಲಿ OG ಸ್ಟೈಲ್ ಸ್ಟಾರ್ಟ್ OG ಟ್ರೈ ಮಾಡೋಣ. ದಟ್ ಈಸ್ ಓಕೆ, ನ್ಯೂಟ್ರಲ್ದ ಮಾಡ್ಕೊಂಬಿಡೋಣ. ಕಿಕ್ Oh my god, crazy amount of ನಾಯಿ ಡೇಂಜರ್ ಅಪ್ಪ. ಯಾರು ಬೇಕಾದರೂ ನಾವು ಜೋಳ ತಕ್ಕೋಬೋದು, ಇನ್ನು ನಾಯಿ ಜೊತೆ ತಗೊಳಕ್ಕಾಗಲ್ಲ. ಈ ರೀತಿ ಅರ್ಲಿ ಮಾರ್ನಿಂಗ್ ಎದ್ದು ಈ ರೀತಿ ರೈಡ್ ಹೋಗಕ್ಕೆ ಮಜಾನೇ ಬೇರೆ ನೋಡ್ರಿಪ್ಪ. ಏನನ್ರಿ ಇಷ್ಟು ಲೈಟ್ ವೇಟ್ ಐತೆ ಗೊತ್ತಿದ್ದು ಬೈಕ್. ಈಸಿ ಐತಿದೆ, ಇಷ್ಟು ಈಸಿ ಅಂದ್ರೆ ಅಷ್ಟು ಈಸಿ ಐತಿದೆ. ಬೆಳಗ್ಗೆ ಆಡ್ರೆನ್ ರಶ್ ಇರ್ತೈತಿ, ಸ್ವಲ್ಪ ಕಾಮ್ ಡೌನ್ ಮಾಡೋಣಂತೆ. ಬೆಳಗ್ಗೆ ಆಡ್ರೆನ್ ರಶ್ ಐತಿ, ಸ್ವಲ್ಪ ಸಮಾಧಾನಲಿ ಗಾಡಿ ಓಡಿಸೋಣಂತೆ. ಕೂಲ್ ವೆದರ್, ಚಿಲ್ ಐತಿ. ನಾನು ವೈಟ್ ಫೀಲ್ಡಿಂದ JP ನಗರ್ ಬಂದೆ, JP ನಗರಿಂದ RR ನಗರ್ ಬಂದೆ, ಮತ್ತೆ ಅಡ್ಡಾಡಿದೆ ಸಿಟಿ ಒಳಗೆ ಕೆಲಸದ ಸಂಬಂಧ. ಬರೀ ಒಂದು ಕಡ್ಡಿ ಕಟ್ಟಾಗೈತೆ ಬರೀ. ಕ್ರೇಜಿ ಅಲ್ಲ. ಸ್ಪ್ಲೆಂಡರ್ ಅಂತೂ ಹೆಂಗೈತೆ ಅಂದ್ರೆ, ಸ್ಪ್ಲೆಂಡರ್ ಒಳಗೆ ಎಲ್ಲರದ್ದು ಪ್ರತಿಯೊಬ್ಬರದ್ದು ಸ್ಟೋರೀಸ್ ಇರ್ತಾವೆ ನೋಡ್ರಿಪ್ಪ. ಏನನ್ರಿ, ಪ್ರತಿಯೊಬ್ಬರದ್ದು ಸ್ಟೋರೀಸ್ ಇದ್ದಿರ್ತಾವೆ. ಗೇರ್ ಗಾಡಿ ಕಲ್ತೇವೆ ಅಂತಂದ್ರೆ ಅದು ಸ್ಪ್ಲೆಂಡರ್ ಮ್ಯಾಗನೇ ನೋಡ್ಬೋದು. ಎಷ್ಟು ಲೈಟ್ ವೇಟ್ ಐತಿ. ಇದೇನು ಬ್ರ್ಯಾಂಡ್ ಐತಲ್ಲ, ದಿಸ್ ಈಸ್ ನಾಟ್ ಜಸ್ಟ್ ಅ ಬೈಕ್, ದಿಸ್ ಈಸ್ ಲೈಕ್ ಎಮೋಷನ್, ಕ್ರೇಜ್. ಓ ಶಿಟ್, ಬ್ಯಾಡ್ ರೋಡ್ಸ್ ಒಳಗೂ ಸಸ್ಪೆನ್ಷನ್ ಚಲೋ ಐತದೆ. ಸಾಫ್ಟ್ವೇರ್ ಇರ್ತಿತ್ತು, ಬಟ್ ಚಲೋ ಫೀಡ್ಬ್ಯಾಕ್ ಕೊಡೋದು ಸಸ್ಪೆನ್ಷನ್. ನೋಡ್ರಿ, ದಿಸ್ ಈಸ್ ಸೋ ಕಂಫರ್ಟೇಬಲ್ ರೈಡಿಂಗ್. ಇವತ್ತು ನಾವು ಎಲ್ಲಿ ಹೊಂಟೇವೆ ಅಂತಂದ್ರೆ ತುಮಕೂರಿಗೆ ಹೊಂಟೇವಿ ಟು ಎಕ್ಸ್ಪ್ಲೋರ್ ದ ಫೇಮಸ್ ತಟ್ಟೆ ಇಡ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಮಕೂರಿಗೆ ಹೊಂಟೆ ನಾವು ಬೆಂಗಳೂರಿನಿಂದ. ಅದು ಬರೀ $100 ಒಳಗೆ ತುಮಕೂರು ತನಕ ಹೋಗ್ಬೋದು ನೀವು. $100 ಒಳಗೆ ಬೆಂಗಳೂರು ಟು ತುಮಕೂರು. ಸೊ ಇದೊಂದು ರೀತಿ ಹೊಸ ಸೀರೀಸ್ ಅಂತ ತಿಳ್ಕೊಬೋದು. ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೆ, ಲೈಕ್ ಹುಬ್ಳಿ ಟು ದಾವಣಗೆರೆ ಹೋಗಿ ದೋಸಾ ತಿಂದೆ. ನಂಗೆ ಇದೊಂದು ರೀತಿ ಹೊಸ ಸೀರೀಸ್ ಟೈಪ್ ಇತ್ತು ಪ್ಲ್ಯಾನ್. ಬೆಳಗ್ಗೆ ಎಲ್ಲರೂ ಕ್ರೇಜಿ ಇರ್ತಾರೆ. ಕ್ರೇಜಿ ಟ್ರ್ಯಾಕ್. ಯಾಸ್, ವೈ ದಿಸ್ ಸ್ಪ್ಲೆಂಡರ್? ಯೂಶ್ವಲಿ ನಾ ಅಡ್ವೆಂಚರ್ ಬೈಕ್ಸ್ ಭಾಳ ತೊಗೊಂಡೋಗ್ತಿರ್ತೀನಿ, ಬಟ್ ಅವಾಗ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ಬೇಕಂತ. ಈ ಸ್ಪ್ಲೆಂಡ್ರಿಗೆ ಏನಾರ ಬೇರೆ ಹೆಸರು ಬೇಕಾ? ಲಾರ್ಡ್ ಸ್ಪ್ಲೆಂಡರ್ ಅಂತ ಕರಿತೀವಿ ನಾವು ಇದನ್ನು. ಎಲ್ಲರದು ಪ್ರತಿಯೊಬ್ಬರದು ಬೈಕಿಂಗ್ ಜರ್ನಿ ಸ್ಟಾರ್ಟ್ ಆಗೋಕ್ಕೆ ಕಾರಣನೇ ಒಂದು ರೀತಿ ಸ್ಪ್ಲೆಂಡರ್ ಅನ್ಬೋದು. ನಾನಂತರೂ ನಂದು ಇಡೀ ರೈಡಿಂಗ್ ಸ್ಕಿಲ್ಸ್ ಕಲ್ತಿದ್ದಂದ್ರೆ ಸ್ಟಾರ್ಟಿಂಗ್ ಹೆಂಗೆ ಬೈಕ್ ಹೊಡೆಯೋದು, ಗೇರ್ ಗಾಡಿದು ಕಲ್ತಿದ್ದಂತಂದ್ರೆ ದಟ್ ಈಸ್ ಸ್ಪ್ಲೆಂಡರ್. ದಿಸ್ ಇಸ್ ಸೂಪರ್ ಸ್ಪ್ಲೆಂಡರ್ ಬೈ ದ ವೇ. ಸ್ಪ್ಲೆಂಡರ್ ಆನ್ ಸ್ಟೆರಾಯ್ಡ್. ನೋಡ್ರಲ್ಲ ಎಷ್ಟು ಈಸಿಲಿ ಹ್ಯಾಂಡಲ್ ಮಾಡ್ತೈತಿ ಸಸ್ಪೆನ್ಷನ್. ಆರಾಮ್ಸೆ ಅಂದ್ರೆ ಆರಾಮ್ಸೆ ಐತಿ. ಹಂಪ್ ಇರಲಿ, ಬ್ಯಾಡ್ ರೋಡ್ಸ್ ಇರಲಿ, ಸಸ್ಪೆನ್ಷನ್ಸ್ ಆರ್ ಪ್ರಿಟಿ ಗುಡ್. ಚಲೋ ಫೀಡ್ಬ್ಯಾಕ್ ಕೊಡೋದೈತಿ. ಆ್ಯಂಡ್ ವೈ ತುಮಕೂರಿಗೆ ಎದಕ್ಕೆ ಹೊಂಟಿ? ಇಲ್ಲೇ ಬೆಂಗಳೂರು ಸುತ್ತಮುತ್ತ ಎಷ್ಟೊಂದು ಬ್ರೇಕ್ಫಾಸ್ಟ್ ಸ್ಪಾಟ್ಸ್ ಅದಾವಲ್ಲ ಅಂತೀರಿ, ಬಟ್ ತಟ್ಟೆ ಇಡ್ಲಿ ಒರಿಜಿನೇಟ್ ಆಗಿದ್ದಲ್ಲಿ ಲೈಕ್ ನನಗೆ ಗೊತ್ತಿರೋ ಪ್ರಕಾರ ಇಟ್ ಈಸ್ ತುಮಕೂರಿಗೆ ನಾ ಭಾಳ ಅಡ್ಡಾಡ್ತಿರ್ತೀನಿ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ನಾ ಹುಬ್ಳಿಗೆ ಹೋಗ್ಬೇಕಾದ್ರೆ ತುಮಕೂರಿಗೆ ಹೋಗ್ಬೇಕು. ಭಾಳ ಸಲ ನಾ ತುಮಕೂರಿಂದ ಬೈಪಾಸ್ ಆಗೇನಿ, ತುಮಕೂರು ಎಂಟ್ರಿನೂ ಆಗೇನಿ. ಅರೆ someone is calling me. ಕಾಲ್ ಮಾಡತ್ತಿಲ್ಲ, ಅಲಾರಾಮ್ ಅದಾವ.
ಎಷ್ಟುಗಳು ಆರಾಮದ ನೋಡ್ರಿ. ನಮಗೆ ಯಾರು ಕಾಲ್ ಮಾಡ್ತಾರೆ ಬೆಳಗ್ಗೆದ್ದು ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ ಒಳಗೆ ಇಲ್ಲ ಹಳೆ ಅದರ ಗ್ರೂಪ್ ಒಳಗೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತೇಳಿ ಹೂವು ಕಳಿಸ್ತಾರೆ. ಗಿಫ್ ಅಂತಿರು ಜಿಫ್ ಅಂತಿರು. ನಾವು ಗಿಫ್ ಅಂತೀವಿ ಜಿಫ್ ಅಂತೀವಿ ಯಾವ್ದಾರ ಅಂತೀವಿ ನಾವು. ಇಷ್ಟು ಲೈಟ್ ವೇಟ್ ಅನ್ಸೋದೈತಲ್ಲ ನನಗೆ ಈ ಸ್ಪ್ಲೆಂಡರ್. ಇದನ್ನ ರೈಡಿಂಗ್ ಗೇರ್ಸ್ ಹಾಕೊಂಡಿದ್ದೆ ಕಂಪ್ಲೀಟ್. ಈ ಗ್ಲೌಸ್, ಈ ರೈಡಿಂಗ್ ಗೇರ್ಸ್ ಮತ್ತು ನಂದು ಶೂಸ್ ಎಲ್ಲನೂ ಹಿಡಿದ್ವಿ ಅಂದ್ರೆ ಈ ಸ್ಪ್ಲೆಂಡರ್ದು ಏನು ಪ್ರೈಸ್ ಐತಲ್ಲ ಅದ್ರದ್ದು 50% ಪ್ರೈಸ್ ಆಗ್ಬೋದು ಅಂತ ತಿಳ್ಕೊತೀನಿ. ಈಸಿಲಿ ಮನಿ ಓವರ್ ಮಾಡ್ಕೋಬೋದು ನೋಡ್ರಿಪ್ಪ. ಟ್ರಾಫಿಕ್ ಇರಲಿ ಏನೇ ಇರಲಿ, ಸಸ್ಪೆನ್ಷನ್ ಇರಲಿ, ಈಸಿ ಟು ಗೋಯಿಂಗ್ ಐತಿ. ಈಗ ನಾವು ಮನೆಯಿಂದ 5.2 ಕಿಲೋಮೀಟರ್ಸ್ ಮಾಡೇವಿ. ಒಂದು ಕಡ್ಡಿ ಡೌನ್ ಆಗೈತಿ. ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ, ಅದು ಮೈಲೇಜ್ ಟೆಸ್ಟ್ ಮಾಡೋಣ ನಾವು. ಲೈಕ್ ಹಿಂಗೆ ಫುಲ್ ಟ್ಯಾಂಕ್ ಮಾಡಿ ಫುಲ್ ಟ್ಯಾಂಕ್ ಎಷ್ಟು ಆಕೈತಿ ಅಂತ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಮೈಲೇಜ್ ಹೇಳ್ತಾನಂತ. ಮೈಲೇಜ್ ಇಂಪಾರ್ಟೆಂಟ್. 7 ಗಂಟೆ ಹಾಕಿದ್ರು ಚಿಲ್ಡ್ ಐತಿ ವೆದರ್. ಕೂಲ್ ಐತಿ. ಓ ಫ್ಲವರ್ಸ್ ಈ ರೀತಿ ನಂಗೆ ಮ್ಯಾಗ ಹೋಗ್ತಿರ್ತಾವಲ್ಲ ಗಾಡಿ ಎಲ್ಲನೂ ನೋಡಕ್ಕೆ ಮಜಾ ಬರ್ತೈತೆ ನೋಡ್ರಿಪ್ಪ. ಏನಂತೀರಿ? ಕ್ರೇಜಿ ಅನ್ಸಂಗಿಲ್ಲ. ನೆಕ್ಸ್ಟ್ ಲೆವೆಲ್ ಚಿಲ್ಡ್ ಐತಿ ವೆದರ್. 7 ಗಂಟೆ ಆದ್ರೂ ಸನ್ರೈಸ್ ಆಗೈತಿ ಹಿಂದೆ. ಓ ಮೈ ಗಾಡ್, ಬ್ಯೂಟಿಫುಲ್ ಸನ್ರೈಸ್ ಆಗೈತಿ. ಸ್ಮೂತ್, ವೆರಿ ಸ್ಮೂತ್. ನೋಡ್ರಿ ಇಲ್ಲಿ ಎಷ್ಟು ಚಂದ ಅದ. ಒಂದು ಕಡೆ ಅಂತೂ ಇತ್ತಲ್ಲಿ ಫುಲ್ ಬಂಚ್ ಹಿಂಗೆ ಬೆಳೆದು ಬಿಟ್ಟಿದ್ದು ನೋಡ್ರಿ. ಎಲ್ಲ ಹೆಂಗೆ ಕಾಣತಾವ, ಕ್ರೇಜಿ ಕಾಣತ್ತಲ್ಲ. ಕಲರ್ಸ್ ಉಂಟ್ರಲ್ಲ ಅವು ಬೆಳಗ್ಗೆ ಈ ರೀತಿ ನೋಡಕ್ಕೆ ಮಜಾ ಬರ. ದಿಸ್ ಇಸ್ ದ ಬ್ಯೂಟಿ ಆಫ್ ಬೆಂಗಳೂರು ಅಂತ ಅನಿಸುತ್ತೆ ನಮಗೆ. ಕೂಲ್ ವೆದರ್ ಆ್ಯಂಡ್ ಓ ಶಿಟ್ ಏನಿದೆ ಹಕ್ಕವನವನು ಏನು ನೋಡಿಲಿ. ಇದೊಂದು ರೀತಿ ಮಸ್ತ್ ಚಿಲ್ ರೈಡ್. ಆರಾಮ್ ಒಂದು 60-70 ಆರಾಮ್ ಕ್ರೂಸ್ ಮಾಡಿ, ನೋ ಇಶ್ಯೂಸ್. ಚಿಲ್ ರೈಡ್. ಇಷ್ಟಿದ್ರಾಗೂ ಸಸ್ಪೆನ್ಷನ್ ಹೆಂಗೆ ಹ್ಯಾಂಡಲ್ ಮಾಡ್ತೈತಿ. ಬೆಣ್ಣೆ ಬ್ರೇಕಿಂಗು ಚಲೋ ಐತೆ ಇದ್ರದ್ದು. ನಾವು ಮೈಲೇಜ್ ಟೆಸ್ಟ್ ಮಾಡೋಣ. ಫುಲ್ ಟ್ಯಾಂಕ್ ಟಿನಿ. ಈ ಪೆಟ್ರೋಲ್ ಬಂಕಿನ ಒಂದು ಸ್ಟೋರಿ ಐತೆ ನಂದು. ನಾನು ಹುಬ್ಳಿ ಬೆಂಗಳೂರು ಮಾಡುವಾಗ ಭಾಳ ಅರ್ಲಿ ಸ್ಟೇಜ್ ಒಳಗೆ ಎಕ್ಸ್ಪಲ್ಸ್ ಒಳಗೆ ನಾ ಇಲ್ಲಿ ನಿಂತಿದ್ದೆ. ಮಳೆ ಬರತ್ತಿತ್ತು ಮಸ್ತ್. ಇಲ್ಲಿ ನಿಂತು ನನ್ನ ಗೋಪುರ ಎಲ್ಲ ವಾಟರ್ ಪ್ರೂಫಿಂಗ್ ಮಾಡ್ಕೊಂಡು ಮುಂದೆ ಹೋಗಿದ್ದೆ ನಾನು. ಫುಲ್ ಟ್ಯಾಂಕ್ ಮಾಡಿ. ಓ ಮೈ ಗಾಡ್, ಪೆಟ್ರೋಲ್ ಇನ್ನೂ ಹಂಗೆ ಐತಲ್ಲ. ಸ್ಲೋ ಆಗ್ರಿ, ಸ್ಲೋ ಆಗಿದೆ ನೋಡಿ. ಈಗ ನಾವು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಓಕೆ ಇನ್ನೊಂದ್ಸಲ ನೋಡಿತೀರೇನೆ ನೋಡ್ರಲ್ಲ, ಹಲೋ ಮೈ ಹೀರೋ ಅಂತೇಳಿ. ಐ ಥಿಂಕ್ ಕ್ರೇಜಿ ಐತದೆ. 12.4 ಕಿಲೋಮೀಟರ್ಸ್ ಮಾಡೇವಿ ನಮ್ದು ಮನೆಯಿಂದ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟ್ರಿಪ್ 20 ಮಾಡ್ಬಿಡೋಣ ಅಂತ. ಟೋಟಲ್ ಓಡೋ 202 ಆಗೈತಿ. ನಮ್ಮ ಮನೆಯಿಂದ 12.4 ಆಗೈತಿ. ಸೊ ಈಗ ಟ್ಯಾಂಕು ಫುಲ್ ಆಗೈತಿ. ಈಗ ನಾವು ಕ್ಯಾಲ್ಕುಲೇಟ್ ಮಾಡೋಣಂತೆ ಎಷ್ಟು ಹಿಡಿದೈತಿ ಅಂತ. ನಾವು ತುಮಕೂರಿಗೆ ಹೋಗಕ್ಕಂತೇವೆ. ಮೈಲೇಜ್ ಎಷ್ಟು ಗೊತ್ತಾಗ್ಬಿಡ್ತೈತಲ್ಲ ಇದ್ರದ್ದು, ಎಷ್ಟು ಕೊಡ್ತೈತಿ ಎಷ್ಟು ಇಲ್ಲ ಅಂತೇಳಿ ಮೈಲೇಜ್ ಒಳಗೆ ಗೊತ್ತಾಗ್ಬಿಡ್ತೈತಿ. ಈಗ ಹೋಗುವ ನಾವು ನಮ್ಮ ಜರ್ನಿ ಮುಂದುವರ್ಸೋಣಂತೆ. ಸೂರ್ಯ ಅಂತರೂ ಮತ್ತೆ ಚಾಲೂ ಮಾಡಿದ ಹೊರಗೆ ಬಂದೆ ತಂದ ಕೆಲಸನ. ಎಂಥ ರೋಡರ್ ಇರಲಿ ನಮ್ದು ಲಾರ್ಡ್ ಸ್ಪ್ಲೆಂಡರ್ ಡಿಚಾಕ್ ಆ್ಯಂಡ್ ಇದ್ರ ಮಿರರ್ಸ್ ಆರ್ ವೆರಿ ಪ್ರಿಟಿ ಮಚ್ ವಿಸಿಬಲ್. ನಿಮಗೆ ಬೆಳಗ್ಗೆ ಎದ್ದು ಈ ರೀತಿ ಮಸ್ತ್ ಪೆಟ್ರೋಲ್ ಹಾಕ್ಸ್ಕೊಂಡು ಮಸ್ತ್ ಗಾಡಿ ತೊಗೊಂಡು ಚಿಲ್ಡ್ ವೆದರ್ದಾಗ ರೈಡಿಗೆ ಹೋಗ್ಬೇಕು ಅನ್ಸಂಗಿಲ್ಲ ನಿಮಗೆ. ಕರೆ ಹೇಳ್ರಿ, ಮನಸ್ಸಿಗೆ ಬರ್ತೈತಿಲ್ಲ ನಾನು ಹೋಗ್ಬೇಕು ಈ ರೀತಿ ರೈಡಿಗೆ ಅಂತೆ. ಲೈಕ್ ಹೊತ್ರಿ ಪಟ್ನ, ಅದಕ್ಕೆ ಲೈಕ್ ಕಮೆಂಟ್ ಹೊತ್ರಿ. ನೆಕ್ಸ್ಟ್ ಈಗ ಹುಬ್ಬಳ್ಳಿಯಿಂದನೂ ಭಾಳ ಅದಾವೆ. ನೆಕ್ಸ್ಟ್ ಲೆವೆಲ್ ಕ್ರೇಜಿ ರೈಡ್ ಐತಿ. ಇನ್ನೊಂದು 2 ಡೇಸಿಗೆ ನಾನು ಮತ್ತೆ ಕೂರ್ಗ್ ಹೊಂಟೇನಿ. ಇನ್ನೊಂದು 2 ಡೇಸಿಗೆ ಒಂದು ನೆಕ್ಸ್ಟ್ ಲೆವೆಲ್ ಬೈಕ್ ರೈಡ್ ಐತಿ. ಸೊ ಸ್ಟೇ ಟ್ಯೂನ್ಡ್ ಆಗಿರಿ. ಇದು ಬೆಂಗಳೂರು ಟ್ರಾಫಿಕ್ ಡಾಜ್ ಮಾಡಿ ನಿಮಗೆ ಹೈವೇದಾಗ ಸಿಗ್ತಾನಂತೆ. ಆರಾಮ್ಸೆ ನಾವು ನಮ್ಮ ಹೀರೋ ಸೂಪರ್ ಸ್ಪ್ಲೆಂಡರ್ ಎಕ್ಸ್ಟೆಕ್ನ ಮಜಾ ಮಾಡ್ತೇನೆ. ನೀವು ಮಜಾ ಮಾಡ್ರಿ ವಿಡಿಯೋ. ಫ್ಲೈಓವರ್ ಹತ್ತೇವೆ. ಈ ಫ್ಲೈಓವರ್ ಹತ್ತಿಬಿಟ್ರೆ ಚಿಂತೆನೆ ನೋಡ್ರಿಪ್ಪ ಟ್ರಾಫಿಕಿಂದ. ಆರಾಮ್ ಕ್ರೂಸ್ ಮಾಡ್ಕೊಂತ ಹೋಗ್ಬೋದು.
ತಲೆನೇ ಕೆಡ್ಸ್ಕೊಳ್ಳೋದು ಬೇಡ. ಗಾಡಿ ಮೇಲೆ ರೋಡ್ ಮೇಲೆ ಗಾಡಿ ಬಾಜು ಟ್ರೇನು ಮ್ಯಾಗ ಏರೋಪ್ಲೇನು ಅಂತೇಳಿ ಜಾಸ್ತಿ ಏನು ಕ್ರೂಸ್ ಮಾಡತ್ತಿಲ್ಲ. ಆರಾಮ್ 50-60s ಒಳಗದೀನಿ. ವೈಬ್ರೇಷನ್ಸ್ ಭಾಳ ಮಿನಿಮಲ್ ಅದಾವೆ. ನಂಗೇನು ಅನ್ಸತ್ತೇ ಇಲ್ಲ ವೈಬ್ರೇಷನ್ಸ್. ರಿಫೈನ್ಡ್ ಇಂಜನ್ ಐತಿ, ನೆಕ್ಸ್ಟ್ ಲೆವೆಲ್ ರಿಫೈನ್ಡ್ ಇಂಜನ್ ಐತಿ. ನೋಡ್ರಿ ಬಾಜು ಟ್ರೈನ್ ಹೊಂಟೈತಿ ಮೆಟ್ರೋ. ಇಸ್ ದಿಸ್ ಟ್ರೂ ಬೈ ದ ವೇ? ನಮ್ಮ ಮುಂದೆ ಹೊಂಟೈತಿ ನೋಡ್ರಿ ಸ್ಪ್ಲೆಂಡರ್ K37 ಅದ. ಅಂದರೆ ಕೊಪ್ಪಳದ ಗಾಡಿ ಅಣ್ಣ ಕೊಪ್ಪಳಕ್ಕೆ ಹೊಂಟ. ನಾನು ಕೊಪ್ಪಳಿಂದ ತೊಗೊಂಬಂದ. ನಾನು ಹೀರೋ ಸ್ಪ್ಲೆಂಡರ್ OG ಲಾರ್ಡ್ ಸ್ಪ್ಲೆಂಡರ್ ಅಂದ್ಬಿಟ್ಟು ನೋಡಪ್ಪ. ಲಾರ್ಡ್ ಸ್ಪ್ಲೆಂಡರ್ ಅಂತ ಎದಕ್ಕೆ ಕರೀತಾರೆ, ಹಂಗೆ ಹಗರಿಗೆ ಕರೀತಾರನ. ಸ್ಪ್ಲೆಂಡರ್ ಅಂದ್ರೆ ಒಂದು ಬ್ರ್ಯಾಂಡ್ ಐತಿ, ಬ್ರ್ಯಾಂಡ್ ಅದ. ಇಟ್ ಈಸ್ ಎನ್ ಎಮೋಷನ್. ನಾನು 60 ಅಣ್ಣ ನೋಡ್ರಲ್ಲ ಹಂಗೆ ಹೊಂಟಬಿಟ್ಟಾನ. ಸಿಗೋಣವಲ್ಲ ನನಗೆ, ಅಷ್ಟು ಫಾಸ್ಟ್ ಹೊಂಟಾನವ. ನಮ್ದು ಇವತ್ತಿಂದ ಫಾಸ್ಟ್ ಟೋಲ್ ಐತಿ. ಇದು ಪಾರ್ಲೇಜಿ ಟೋಲ್ ಅಂತ ತಿಳ್ಕೊಂಡ. ಈ ಸ್ಪ್ಲೆಂಡರ್ ಒಳಗೆ ನೋಡ್ರಲ್ಲ ಚಿಂತಿನ ಮಾಡತ್ತಿಲ್ಲ. ಇಂಥ ಶಾರ್ಟ್ ರೂಟ್ ಇತ್ತಂದ್ರೆ ಸುಕ್ ಹೊಂಟೇನಿ. ಸುಕ್ ಹೆಂಗೆ ಹೇಳ್ರಿ? ಸುಕ್ ತುಮಕೂರು ಬ್ರೇಕ್ಫಾಸ್ಟ್. ಥ್ಯಾಂಕ್ ಯು. ಓ ಮೈ ಗಾಡ್. ನಾವು ಬೈಕರ್ಸ್ ಎಲ್ಲೇ ಇರಲಿ ಹಂಗೆ ಇರಲಿ, ಇಷ್ಟು ಪ್ಯೂರ್ ಫ್ರೆಂಡ್ಶಿಪ್ ಅಂದ್ರೆ ಬೈಕರ್ಸಿಂದ ಎಂಥ ಸಿಚುವೇಶನ್ದಾಗ ಎಷ್ಟು ಟಫ್ ಸಿಚುವೇಶನ್ ಇದ್ರೂ ಹೋಗಿ ಹೆಲ್ಪ್ ಮಾಡ್ತೇವೆ, ಕೇಳ್ತೇವೆ, ನೀರು ಕೊಡ್ತೇವೆ, ವಾಟ್ ಎವರ್ ಎಷ್ಟಾಕೈತೆ ಅಷ್ಟು ನಾವು ನಮ್ದು ಪೊಟೆನ್ಷಿಯಲ್ ಮೀರಿ ಹೆಲ್ಪ್ ಮಾಡ್ತೇವೆ. ಯಾವುದೋ ಬೈಕರ್ ಇರಲಿ, ಯಾವ್ದಾರ ಒಂದು ಗ್ರೂಪ್ ಒಳಗೆ ಏನಾದರೂ ಒಂದು ಇಶ್ಯೂ ಆತಂದ್ರೂ ಅದನ್ನು ಎಲ್ಲರೂ ಸೇರಿ ಸಾಲ್ವ್ ಮಾಡ್ತೇವೆ. ಎಲ್ಲರೂ ಸೇರಿನ ಗ್ರೂಪಿಂದ ಬಂದಿರ್ತೈತೆ, ಗ್ರೂಪಿಂದನೂ ಹಂಗೆ ಹೋಗ್ತೇವೆ. ದಟ್ ಈಸ್ ದ ಏನಂತಾರೆ ಬೈಕಿಂಗ್ ರೈಡಿಂಗ್. ದಟ್ ಇಸ್ ದ ಬ್ಯೂಟಿ ಆಫ್ ಬೈಕರ್ಸ್ ಆ್ಯಂಡ್ ಬೈಕಿಂಗ್. ಇಲ್ಲಿ ಕಾಣೋದಿರ್ಬೇಕು ರಿಯಲ್ ಟೈಮ್ ಮೈಲೇಜ್ ತೋರಿಸೈತಿ 87 ಅಂತಿದೆ. 86-87 ಫ್ಲಕ್ಚುಯೇಟ್ ಆಗತೈತಿ. ಬಟ್ ರಿಯಲ್ ಟೈಮ್ ಮೈಲೇಜ್ ತೋರಿಸೈತಿ ಇದು ನೋಡ್ರಿ. ನಿಮ್ಗೆ ಕಾಣತೈತೆ ಅಂದ್ರೆ ರಿಯಲ್ ಟೈಮ್ ಮೈಲೇಜ್ ತೋರಿಸೋದೈತಿಲ್ಲ 84, 86, 87 ಹಂಗೆ ವೇರಿ ಆಗತೈತಿ. 87, 88 ಅಂದ್ರೆ ಮಶ್ಕಿರೇನೆ. ನೋಡೋಣ ಅಂತ ಮೈಲೇಜ್ ಟೆಸ್ಟ್. ಇಷ್ಟೊತ್ತನ ಆತ ಆಲ್ಮೋಸ್ಟ್ ನಾ ಹಾಫ್ ಆಫ್ ದ ವೇ ಬಂದೇನೀಗ. ಬಟ್ ಸ್ಟಿಲ್ ಒಂದು ಕಡ್ಡಿ ಸಮೇತ ಕಡಿಮೆ ಆಗಿಲ್ಲ ಪೆಟ್ರೋಲಿಂದ. ಅಂದ್ರೆ ನಾ ಹಿಂಗೆ ಹುಬ್ಳಿಗೆ ಹೋಗ್ಬಿಡ್ಬೋದೇನೆ. ಹುಬ್ಳಿಗಲ್ಲ ಗೋವಾ ಹೋಗಿ ಹಂಗೆ ಲದಾಖ್ ಹೋಗೋದು ಬಿಡ್ಬೋದು ಇದೇ ಗಾಡಿ ಮ್ಯಾಗನೆ. ಪೆಟ್ರೋಲ್ ಹಿಂಗೆ ಇರ್ತೈತಿ. 102, 114 ತೋರ್ಸತೈತಲ್ಲ ಮೈಲೇಜ್ ಇದೆ. ನೀವು ಕಮೆಂಟ್ ಮಾಡಿರಿ ಎಷ್ಟು ಕೊಡ್ತೈತೆ ಮೈಲೇಜ್. ನೀವು ಸೂಪರ್ ಸ್ಪ್ಲೆಂಡರ್ ಒಳಗೆ ಎಷ್ಟು ಮ್ಯಾಕ್ಸಿಮಮ್ ಮೈಲೇಜ್ ತಕ್ಕೊಂಡ್ರಿ ಹೊರಗೆ. ಯಾಕಂದ್ರೆ ಮೈಲೇಜ್ ಬಾಪ್ ಅಂತೇಳಿ ಇದಕ್ಕೆ 60-50 ಕ್ರೂಸ್ ಮಾಡತ್ತೀನಿ. ಆ್ಯಂಡ್ ಇದ್ರೊಳಗೆ ನಿಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಐತಿ. ಆರಾಮ್ ಉಂಟೈತಿ. ಏನು ಸ್ಮೂತೆಸ್ಟ್ ಐತಿ. ಹಂಗೇನು ವೈಬ್ರೇಷನ್ಸ್ ಫೀಲ್ ಆಗತ್ತಿಲ್ಲ. ಆರಾಮ್ಸೆ ಹ್ಯಾಂಡಲ್ ಮಾಡ್ಬೋದು. ಆ್ಯಂಡ್ ನಮಗಿಲ್ಲಿ USB ಚಾರ್ಜಿಂಗ್ ಪೋರ್ಟು ಕೊಟ್ರ. We are crossing second toll of the day. I think third toll. Second toll third toll ಇದೆ. ತಿಡವಲ್ಲ ನನಗೆ ನೆಲಮಂಗಲ ಟೋಲ್ ಇದೆ. ಇರಬೇಕು ಅನ್ನಿಸ್ತೈತಿ. ಥರ್ಡ್ ಸೆಕೆಂಡ್ ಇರ್ಬೇಕು ಅನ್ನಿಸ್ತೈತಿ. ಇರ್ಬೇಕು ಐತೆ. ಟ್ವಿನ್ನಿಂಗ್ ಬ್ರೋ, ಟ್ವಿನ್ನಿಂಗ್ ಮಾಡತ್ತೇವೆ ನಾವು. ನನ್ನ ಸ್ವಲ್ಪ ಲೇಟೆಸ್ಟ್ ಐತೆ ಅಷ್ಟೇ. ರೈಡಿಂಗ್ ಕಂಫರ್ಟ್ ಹೇಳ್ಬೇಕಂತಂದ್ರೆ ಈ ಗಾಡಿದು ಅಣ್ಣಾವತ್ತೈತಿ. ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಟ್ರಿ. ಸಸ್ಪೆನ್ಷನ್ ಭಾಳ ಚಲೋ ಐತಿ. ನಾ ಏನು ಎಕ್ಸ್ಪೆಕ್ಟ್ ಮಾಡಿದೆ ಅದಕ್ಕಿಂತ ಲಾಟ್ ಬೆಟರ್ ಐತಿ. ಚಲೋ ಫೀಡ್ಬ್ಯಾಕ್ ಕೊಡೋದೈತಿ. ಜಾಸ್ತಿ ಸಾಫ್ಟ್ ಇಲ್ಲ, ನಾಟ್ ಟೂ ಸಾಫ್ಟ್. ಡೇಂಜರ್ ಅದಾವಲ್ಲ ಮಾರ್ರೆ ನೋಡಿಲ್ಲ. ಯಪ್ಪ ಕೇಸರ್ ಮಾಡು. ಇಲ್ಲೇ ಎಲ್ಲೋ ಲೆಫ್ಟಿಗೆ ಹೊಳ್ಳೋದಿತ್ತು. ಐ ಥಿಂಕ್ ಹೋಪ್ಫುಲ್ಲಿ ನಾ ಇದೆ ಅಂತ ತಿಳ್ಕೊತೀನಿ. ಇಲ್ಲಿ ಹುಡ್ಕಾಡತ್ತೀನಿ. ಒಂದು ಮೋಸ್ಟ್ ಫೇಮಸ್ ಸ್ಪಾಟ್ ಐತಿ. ನಂದು ದೋಸ್ತ್ ಹೇಳ ಶಿವ, ಅವನ ಮಾತು ಕೇಳಿ ಬರತ್ತೀನಿಲ್ಲ. ಹಾ ನನ್ನ ಬ್ಯಾಗ ನೀರು ಆಲ್ರೆಡಿ ಹಸುವಾಗೈತಿ. ಮಸ್ತ್ ಬಿಸಿ ಇಡ್ಲಿ ಸಿಕ್ಬಿಟ್ಟು ಅಂತಂದ್ರೆ ಇರೋದಿಲ್ಲ. ಲೊಕೇಶನ್ ಚೆಕ್ ಮಾಡಿಬಿಡ್ತೇನಂತ ಬೆಸ್ಟು ಒಂದ್ಸತಿ. ಇಲ್ಲಿ ಯಾರಿಗಾರ ಕೇಳಲೇನು? ಇಲ್ಲ ಯಾರು ಇಲ್ಲಲ್ಲ ಇಲ್ಲಿ. ಅಯ್ಯೋ ಈ ಥರ ಕೇಳೇನು? ಇಲ್ಲ ಅಮ್ಮಾರಿಗೆ. ಅಮ್ಮಾರ ಇದು ಗಂಗಾಧರ ಇಡ್ಲಿ ಎಲ್ಲಿ ಬರ್ತೈತ್ರಿ? ಮುಂದೋಗಿ ಎಡಕ್ಕೈತನ್ರಿ?
ಅದೇನ್ರಿ ಥ್ಯಾಂಕ್ಸ್ ರೀ ಅಕ್ಕ ಅಂದ್ರೆ ಫುಲ್ ಫೇಮಸ್ ಐತಂತ ಅರ್ಥದೆ ಈ ಪರಿ ಐತಂತಂದ್ರೆ 30 idlis. Okay, dosa, fine. Dosa has huge fan base, like RCB. No doubt about it. No doubt. But ಇಡ್ಲಿದು ಒಂದು ಅಲಗ್ ಫ್ಯಾನ್ ಬೇಸ್ ಐತಿ. ಇಡ್ಲಿದು ಬೇರೆನೇ ಫ್ಯಾನ್ ಬೇಸ್ ಐತಿ. ಅದು ಏನು ಹೇಳಿ ವಾಸನೆ ಬರತ್ತಲ್ವ ನಂಗೆ ಇಡ್ಲಿದು ಆಲ್ರೆಡಿ. ಇಷ್ಟು ದೂರ ಎಲ್ಲೈತಿ ಹಕ್ಕ ಐತಲ್ಲ ಇಲ್ಲಿ. ಏನೈತಿ ಟೂರಿಸ್ಟ್ ಸ್ಪಾಟ್ ಆಗೈತಲ್ಲ. ವೋ 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 ಹಕ್ಕವನ ಈ ರೀತಿ ಐತಲ್ಲ. ಗಂಗಾಧರ್ ಇಡ್ಲಿ ಊಟ ನಾವು ಟೋಟಲ್ ಹೇಳ್ಬೇಕಂದ್ರೆ 69.9 ಕಿಲೋಮೀಟರ್ಸ್ ಹೊಡೆದೇವೆ ನಾವು. ಕ್ರೇಜಿ ಅಮೌಂಟ್. ಈಗ ನಾವೇನು ಮಾಡ್ತೇವೆ ಅಂತಂದ್ರೆ ಹೋಗಿ ಬಿಸಿ ಇಡ್ಲಿ ತಿನ್ನೋಣಂತೆ. ಹಾ ಎಲ್ಲರೂ ಮಕ ನೋಡ ಆತರ. ನಾನು ಏನಿದೆ ನೆಕ್ಸ್ಟ್ ಲೆವೆಲ್ ರೈಡಿಂಗ್ ಇರ್ಸಕೊಂಬಂದ ನಾನು. ಆಮೇಲೆ ಯಾವ್ದಿದ್ ಗಾಡಿ ಅಂತೇಳಿ ಕ್ಯೂರಿಯಸ್ಲಿ ನೋಡತ್ತಾರ ನೋಡ್ರಿ ಎಲ್ಲರೂ. ವಿಲ್ ಟೇಕ್ ಅ ಬ್ರೇಕ್ ಹಿಯರ್. ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್. ಮಸ್ತ್ ಬಿಸಿ ಇಡ್ಲಿ ತಿನ್ನೋ ಬರ್ರಿ. ಎಸ್, ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೈತಿ ಇಡ್ಲಿ ವಡಾ ಸಣ್ಣ ಅದಾವ ನಮ್ಮ ಗಜಂಗಡ್ದಾಗ ಸಿಕ್ಕುವಂಗೆ. ಆ್ಯಂಡ್ ದಿಸ್ ಇಸ್ ನಾಟ್ ಲೈಕ್ ನಾರ್ಮಲ್ ನಮ್ಮ ಬೆಂಗಳೂರಾಗ ಸಿಗ್ತಲ್ಲ, ಈಗ ಬೇರೆನೇ ಐತಿ. ಆ್ಯಂಡ್ ಇಲ್ಲಿ ಬಾಜಿ ಕೊಟ್ರ ಆ್ಯಂಡ್ ದಿಸ್ ಕೆಂಪು ಚಟ್ನಿ ಈ ರೀತಿ ಕ್ರೇಜಿ ಅಂತ ಐತಿ. ತಗೊಂಡು ಜನ ತುಂಬ್ಯಾರ ನೋಡ್ರಿ. ಇಲ್ಲೇನು ಕುಂತಾರ, ಎಲ್ಲ ಕಡೆ ಕುಂತಾರ. ಈಗ ನಾವು ಇದನ್ನ ಟ್ರೈ ಮಾಡೋಣ. ಫಸ್ಟ್ ಬಿಸಿ ಇಡ್ಲಿ ನೋಡ್ರಿ, ಬಿಸಿ ಹೊಗ್ಗಿ ಬರೋದ ಹಂಗೆ. ಚಟ್ನಿ ಜೊತೆ ನೋಡಿ ಫಸ್ಟ್ ಕ್ಯಾಂಪ್ ಚಟ್ನಿ. ಖಾರ ಇದು. ಮ್ಯಾಗ ಗಜ್ಜರಿ ಕೊತ್ತಂಬರಿ. ಏನನ್ರಿ ಸಾಗು ತಿಂದ ಇದೆ ಇದು ಕುರ್ಮಾ. ಬಟ್ ನಂಗೇನು ಅಂತ ಬರೀ ಸೇರಿಲ್ಲ. ಆಲೂಗಡ್ಡೆ ಉಳ್ಳಾಗಡ್ಡೆ ಜಾಸ್ತಿ ಐತಿದೆ. ಉಳ್ಳಿ ಓಕೆ. ಬಟ್ ಚಟ್ನಿ ಈಸ್ ದ ಕಿಂಗ್ ಇಯರ್ ಅಂತ ಅದ ನನಗೆ. ನಂಗೆ ಯೂಶ್ವಲಿ ಕೆಂಪು ಚಟ್ನಿ ಲೈಕ್ ಆಗಂಗಿಲ್ಲ. ನಂಗೆ ಜಾಸ್ತಿ ಹಸಿಮೆಣಸಿನ ಚಟ್ನಿ ಲೈಕ್ ಆಗೈತಿ. ಬಟ್ ದಿಸ್ ಇಸ್ ಫ್ಲೇವರ್ಫುಲ್ ಆ್ಯಂಡ್ ಸ್ಪೈಸಿ ಐತಿ. ಮಸ್ತ್ ಖಾರ ಐತಿ. ನಮ್ಮ ಕೂಡ ಕುಡುಂಬ ಮಸ್ತ್ ಕ್ರಿಸ್ಪಿ ಇದೆ. ಪಟ್ ಪುಟ್ ಖಾಲಿ ಆಯ್ತೆಲ್ಲಾನು. ಇನ್ನೊಂದು ತಟ್ಟೆ ಇಡ್ಲಿ ಹಾಕ್ಕೊತೀನಿ. ಆಮೇಲೆ ನಿಮ್ಗೆ ದೋಸಾನು ಸಿಗ್ತೈತಿ, ರೈಸ್ ಬಾತ್ ಸಿಗ್ತೈತಿ, ಮತ್ತು ಇನ್ನೇನು ಸಿಗ್ತಾವೆಲ್ಲ ಒಳಗೆ ತೋರಿಸ್ತೇನೆ ಅಂತ. ಶಿವೆ ಥ್ಯಾಂಕ್ಸ್ ಇದು ಹೇಳಿದ್ದಕ್ಕೆ. ಶಿವೆಗೆ ಒಂದು ದೊಡ್ಡ ಥ್ಯಾಂಕ್ಸ್. ಇದೊಂದು ಸ್ಪಾಟ್ ಹೇಳಿದ್ದ ನನಗೆ. ನಾವು ಯೂಶ್ವಲಿ ಗೂಗಲ್ದಾಗ ಹೊಡೆದ್ರೆ ಬೇರೆದು ಬರ್ತೈತಿ. ಬಟ್ ಇದು ಭಾಳ ಚಲೋ ಐತೆ. ಇದು ವರ್ತಿ ರೈಡ್, ವರ್ತಿ ಬ್ರೇಕ್ಫಾಸ್ಟ್ ರೈಡ್ ಅಂತ ಐತಿ. ನೀವು ಬಂದಿಲ್ಲ ಮಸ್ತ್ ತಿಂದು ಹೋಗ್ಬೋದು. ಮಸ್ತ್ ಸನ್ಸೆಟ್ ಐತಿ, ಕೂಲ್ ಐತಿ. ಏನಿಲ್ಲ, ಆರಾಮ್ ಚಿಲ್ ಮಾಡ್ಕೊತಿರ್ಬೋದು. ಇಷ್ಟು ದೂರ ಹೀರೋ ಸೂಪರ್ ಸ್ಪ್ಲೆಂಡರ್ ಒಳಗೆ ಬಂದು ಬ್ರೇಕ್ಫಾಸ್ಟ್ ಮಾಡೋದನ್ನ ದಿಸ್ ಸ್ಪಾಟ್, ದಿಸ್ ಇಡ್ಲಿ ಈಸ್ ವರ್ತ್ ಇಟ್. ಇಲ್ಲ ರೈಸ್ ಬಾತ್ ಹಾಕ್ಸ್ಕೊಂಬಂದಿನಿ, ಟೊಮೆಟೊ ರೈಸ್ ಅಂತ. ಖಾರ ಐತಿ ಆ್ಯಂಡ್ ಕ್ರೇಜಿ ಐತಪ್ಪ. ಬೆಂಕಿ ಐತಿ ಅವನು ಚಟ್ನಿ ಜೊತೆ ಎತ್ಕೊಂಡು ತಿನ್ಬಿಟ್ರೆ ಇದೊಂದು ದಿವಸ ಮಾತ್ರ. ಇದು ಬರೀ ಇಡ್ಲಿ ಅಷ್ಟೇ ಅಲ್ಲ, ಟೋಟಲ್ ಬ್ರೇಕ್ಫಾಸ್ಟ್ ಸ್ಪಾಟ್. ದೋಸೆ ನೋಡ್ಬೋದು ನೀವು. ನಾವು ಪೀಸ್ಫುಲಿ ಕುಂತು ಎಂಜಾಯ್ ಮಾಡ್ತೀವಿ ಅಂತ. ನೀವು ವಿಡಿಯೋ ಎಂಜಾಯ್ ಮಾಡತ್ತೀರಿ ಅಂತ ತಿಳ್ಕೊತೀನಿ. ಸೊ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಬೇಕು. ನಾನು ಇದನ್ನು ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡ್ತೀನಿ. ಎಸ್
ಏನು ಕ್ರೇಜಿ ಅಂದ್ರೆ ಕ್ರೇಜಿ ನಾಷ್ಟ ಆಯ್ತು ನಮ್ದು. ಹೋಗೋಣಂತ ಈಗ ನಾವು. ಎಷ್ಟು ಟೂರಿಸ್ಟ್ ಸ್ಪಾಟ್ ಆಗೈತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಒಂದು ಬಸ್ ಇತ್ತು, ಟೆಂಪೋ ಬಂದಾವು, ಎಷ್ಟೊಂದು ಕಾರ್ಸ್ ಬಂದಾವು, ಭಾಳ ಅಂದ್ರೆ ಭಾಳ ಥಿಂಗ್ಸ್. ಅತ್ತಿಪರಿ ಲೈಕ್ ಚಟ್ನಿ ಇಸ್ ಗುಡ್. ಚಟ್ನಿ ಸಂಬಂಧ ಬರ್ಬೇಕಿಲ್ಲ ಆ್ಯಕ್ಚುಲಿ. ರೈಸ್ ತೊಗೊಂಡ ಅತ್ತಿಪರಿ ಆಗ್ಬಿಡುತ್ತೆ ಆ್ಯಕ್ಚುಲಿ. ಲೈಕ್ ಹಾಫ್ ರೈಸ್ ತೊಗೊಂಡಿದ್ದ ಅತ್ತಿಪರಿ ಭಾಳ ಆಗೈತಿ. ದೋಸಾನು ಭಾಳ ಇತ್ತು ಆ್ಯಕ್ಚುಲಿ. ಅಲ್ಲಿ ದೋಸಾನು ಇತ್ತು, ಅಲ್ಲಿ ದೋಸೆನೂ ಇದ್ವು. ದೋಸೆ ಭಾಳ ಜನ ತೊಗೊಳತ್ತಿದ್ರು, ಬಟ್ ನಾನು ದೋಸೆ ಪರ್ಸನ್ ಎಲ್ಲ. ಬೆಳಗ್ಗೆ ಏನು ತಿನ್ನೋದು ದೋಸೆ ಅಂತೇಳಿ ನಾನು ಬಿಟ್ಟೆ. ಏನೋ ಭಾಳ ಜನ ಬೈತಿರ್ತೀರಿ ದೋಸೆ ತೊಗೋಬೇಕಿಲ್ಲ ಅಂತೇಳಿ. ನೆಕ್ಸ್ಟ್ ಟೈಮ್ ಮತ್ತೆ ಬರೋಣಂತ ದೋಸೆ ಸಂಬಂಧ ಒಂದು ಸತ ಎಲ್ಲ ಮುಗ್ಸಕ್ಕೆ ಹೆಂಗೆ ಆಕೈತಿ. ಸ್ವಲ್ಪ ಇಟ್ಕೊಂತ ಇರ್ಬೇಕು. ಸೊ ಇವಾಗ ನಾವು ಪೆಟ್ರೋಲ್ ಬಂಕಿಗೆ ಹೋಗೋಣ. ಟೋಟಲಿ ನೋಡ್ಬೋದು 70.3 ಕಿಲೋಮೀಟರ್ಸ್ ಬಂದೇವಿ. ಈಗ ನಾವು ಮತ್ತೆ ವಾಪಸ್ ಫುಲ್ ಟ್ಯಾಂಕ್ ಮಾಡಿ ಮೈಲೇಜ್ ಎಷ್ಟು ಕೊಡ್ತೈತೆ ಅಂತೇಳಿ ನಿಮ್ಮ ಮುಂದೆ ತೋರಿಸ್ತೇನಂತ. ಹೊಟ್ಟೆ ತುಂಬಿದ ಮ್ಯಾಗ ಸ್ವಲ್ಪ ಏನಂತಾರೆ ಕಣ್ಣು ಮುಚ್ಚಕ್ಕೆ ಚಾಲು ಆಕ್ಕವು. ನಾನು ಇನ್ನೂ ಸ್ವಲ್ಪ ಜಲ್ದಿ ಬರಬೇಕಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಲ್ಲಿ 7 ಗಂಟೆಗೇನೋ ಚಾಲೂ ಮಾಡ್ತಾರಂತೆ. ಒಳಗೂ ಕುಂದ್ರಾಕೈತಿ, ಹೊರಗೂ ಕುಂದ್ರಾಕೈತಿ. ಏನು ಹೆಂಗೆ ಬೇಕಾದಂಗೆ ಕುಂದ್ರಬೋದು. ಮಸ್ತ್ ಹೊರಗೆ ಗಾಳಾಗ ಕುಂದ್ರಬೋದು. ಕಲ್ಲು ಮ್ಯಾಗ ಕುಂತು ಊಟ ಮಾಡ್ಬೋದು. ದಟ್ ಈಸ್ ಮಸ್ಟ್. ಬೆಂಗಳೂರು ಕಡೆಗೆ ನಾವು ಹೋಗಬೇಕು. ಇಂಡಿಕೇಟರ್ ಹಾಕ್ಬಿಡೋಣಂತೆ. ರೆಡ್ ಇಲ್ಲ, ನಾನು ಕರೆಕ್ಟಾಗಿ ನಿಂತೀನಿ. Can feel the performance in this bike. ದಿನ ರಾತ್ರಿ ಮನೆಗೆ ಬರುವೆನು ನಾ ಕೊನೆಯವರೆಗೂ. ಹಳೆ ಪಾತ್ರೆ, ಹಳೆ ಕಬ್ಬಿಣ, ಹಳೆ ಪೇಪರ್ ಥರ ಹೋಗಿ ಈ ಪ್ರೀತಿ ಈ ಪ್ರೇಮ ಬಲು ಬೇಜಾರ್ ಥರ ಹೋಗಿ. ಓಕೆ, ಈಗ ನಮ್ದು ರಿಯಲ್ ಟೆಸ್ಟ್ ಐತಿ. ಈಗ ಅಲ್ಲೆಲ್ಲೂ ಪೆಟ್ರೋಲ್ ಬಂಕ್ ಐತಿದ್ದಿಲ್ಲ, ಸ್ವಲ್ಪ ಮುಂದೆ ಬಂದ. ಈಗ 76.9 ಆಗೈತಿ. ಟ್ರಿಪ್ 2 ನಾವು ಫುಲ್ ಟ್ಯಾಂಕ್ ಮಾಡಿಸಿದ್ವಲ್ಲ, ದಿಸ್ ಇಸ್ ದ ಫುಲ್ ಟ್ಯಾಂಕ್ ಮಾಡಿಸಿದ್ದು ನಾವು 64.5 ಕಿಲೋಮೀಟರ್ಸ್ ಓಡಿದೆ. ಇನ್ನೂ ಒಂದು ಕಡ್ಡಿ ಕಡಿಮೆ ಆಗಿಲ್ಲ. ಇದು ಇಂಡಿಕೇಟರ್ ಅದಕ್ಕೆ ಆಲ್ವೇಸ್ ಆನ್ ಇಡ್ತೇನೆ. ಅಲ್ಲಿ ಬರಲಿ. ಓಕೆ, 5% ಡಿಸ್ಕೌಂಟ್ ಐತಿ ಅಣ್ಣ. ಇದು ಫುಲ್ ಟ್ಯಾಂಕ್ ಹಾಕ್ರಿ. ಫುಲ್ ಟ್ಯಾಂಕ್ 20 ಲೀಟ್ರ್ ಮಿನಿಮಮ್. ಓಕೆ ಅದಲ್ಲ, ಇದು ತುಂಬಿದೆ, ಅದಕ್ಕೆ ಸ್ವಲ್ಪ ಸ್ಲೋ ಮಾಡಿರಿ. ಹ್ಞೂ 69 ಬಿಲ್ ಕೊಟ್ಟಿದ್ದು ನೋಡ್ರಿ. 69.19 ಪೆಟ್ರೋಲ್ ಬಂದೈತಿ. ನಾವು ಜಾಸ್ತಿ ಫುಲ್ ಮಾಡ್ಸೋಕೆ ಹೋಗಿಲ್ಲ, ಯಾಕಂದ್ರೆ ಫೇರ್ ಇರ್ಬೇಕು. ಲಾಸ್ಟ್ ಟೈಮ್ ನಾವು ಫಿಲ್ ಮಾಡಿಸಿದಾಗ ಮತ್ತು ಈ ಟೈಮ್ ಫಿಲ್ ಮಾಡಿಸಿದಾಗ ಸೇಮ್ ಇರ್ಬೇಕು, ಅಷ್ಟು ಆಗ್ತದೆ. ಅಂದರೆ ಒಂದು 600 ml ಅರೌಂಡ್ ಬಂದೈತೆ ನಮಗೆ ಪೆಟ್ರೋಲ್. ಎಕ್ಸಾಕ್ಟ್ಲಿ ನಾನು ನಿಮ್ಗೆ ಆನ್ ಸ್ಕ್ರೀನ್ ಕೊಟ್ಟಿರ್ತೇನೆ. ಎಸ್ ನೋಡ್ರಿ, ಇಟ್ ಶುಡ್ ಬಿ ಫೇರ್ ಎನಫ್. ಓಕೆ ನೋಡ್ರಿ, ಪೆಟ್ರೋಲ್ ಟಾಕಿನೂ ಫುಲ್ಲಾಗಿ ತುಳ್ಕಾತೈತಿ ಹಂಗೆ. ಆ್ಯಂಡ್ ಚೆಕ್ ಮಾಡೋಣಂತೆ ಈಗ ಎಷ್ಟೈತೆ ಅಂದ್ರೆ ಇಲ್ಲಿ. ಸೊ ಟ್ರಿಪ್ 2 ದಟ್ ಈಸ್ 64.5 ಕಿಲೋಮೀಟರ್ಸಿಗೆ ನಮಗೆ 600 ml ಸಮಥಿಂಗ್ ಪೆಟ್ರೋಲ್ ಖರ್ಚಾಗೈತಿ. ಅಂದರೆ 69 ರೂಪೀಸ್ ಖರ್ಚಾಗೈತಿ. ಓಹೋ ಕ್ರೇಜಿ. ಟೋಟಲ್ ಓಡೋ ಈಸ್ ಅಂದ್ರೆ ಟ್ರಿಪ್ 1 ನಾವು ಮನಿಯಿಂದ 76.9 ಕಿಲೋಮೀಟರ್ಸ್. ಬಟ್ ಫುಲ್ ಟ್ಯಾಂಕ್ ಮಾಡಿದರೆ 64.5 ಕಿಲೋಮೀಟರ್ಸಿಗೆ ನಮಗೆ ಇಷ್ಟು ಬಿಲ್ ಬಂದೈತಿ. ಏನಂತೀರಿ, 100 ರೂಪಾಯಿಕಿನ್ನ ಕಡಿಮೆ ರೊಕ್ಕದಾಗ ನಾವು ಬೆಂಗಳೂರು ಟು ತುಮಕೂರು ಹೋಗಿ ಬಂದ್ವಿ ಬ್ರೇಕ್ಫಾಸ್ಟ್ ರೈಡ್. ದಟ್ ಈಸ್ ಕ್ರೇಜಿ. ಇದಕ್ಕೇನಂತೀರಿ ಈಗ ಮೈಲೇಜ್ ರಿಯಲ್ ವರ್ಲ್ಡ್ ಮೈಲೇಜ್ ಟೆಸ್ಟ್. ಶಾಕ್ ಆಗತ್ತೆ. ಇಷ್ಟು ಮೈಲೇಜ್ ಏನರ ನಾನು ಲದಾಖ್ ಟ್ರಿಪ್ ಹೋದಾಗ ಕೊಟ್ಬಿಡ್ತಂದ್ರೆ ಅನ್ನಾಹುತ್ತಾಕೈತಿ. ಇಂಥ ಪರ್ಫಾರ್ಮೆನ್ಸ್ ಜೊತೆ ಇಂಥ ಅನ್ನಾಹುತ್ತು ಮೈಲೇಜ್ ಕೊಡೋದೈತಲ್ಲ, ಏನನ್ನಬೇಕು, ಬೆಂಕಿ ಐತಿದೆ. ಹೀರೋ ಸೂಪರ್ ಸ್ಪ್ಲೆಂಡರ್. ಹೋಪ್ ನಿಮಗೆ ವ್ಲಾಗ್ ಲೈಕ್ ಆದಂತ ತಿಳ್ಕೊತೀನಿ. ಇನ್ನೂ ಮಸ್ತ್ ಅಡ್ವೆಂಚರಸ್ ವ್ಲಾಗ್ಸ್ ಬರ್ತಾವೆ. ನೆಕ್ಸ್ಟ್ ಲೆವೆಲ್ ಅನ್ನಾವತ್ತಂದ್ರೆ ಅನ್ನಾವತ್ತಿರ್ತಾವೆ. ಸ್ಟೇ ಟ್ಯೂನ್ಡ್ ಆಗಿರ್ರಿ, ಮಜಾ ಮಾಡ್ಕೊತಿರ್ರಿ.
ನಾವು ನಮ್ಮ ಜರ್ನಿ ಮುಂದುವರ್ಸೋಣ ಅಂತ. ಮಿನಿ ಪಾಯಿಂಟ್ ಖುಷಿಯಾಗಿರಿ, ನಮಸ್ತೆ ರೀ, ಬಾಯ್.